ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸುಮ್ಮನೆ ರ್ಯಾಂಡಮ್ ಆಗಿ ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಸೊ ಟೀ ಟೈಮ್ ಆಗಿತ್ತು. ಸೊ ನನ್ನ ತಂಗಿಗೆ ಟೀ ಮಾಡೋಕ್ಕೆ ಅಂತ ಹೇಳಿದ್ದೆ. ಮೇಲ್ಗಡೆ ನನ್ನ ತಮ್ಮ ಇವಾಗ ಮಲಗಿದ್ದು ಎದ್ದು ಬರ್ತಿದ್ದಾನೆ. ಆ್ಯಂಡ್ ಇವಳು ಅಡುಗೆ ಟೀ ಮಾಡ್ತಿದ್ದಾಳೆ ನೋಡಿ. ಇವಾಗ ಎದ್ದು ಬಂದ, ಆಲ್ರೆಡಿ ಮೊಬೈಲ್ ಯೂಸ್ ಮಾಡ್ಕೊಂಡು ಬರ್ತಿದ್ದಾನೆ. ನನ್ನ ತಂಗಿ ಟೀ ತಂದು ಕೊಟ್ಲು. ಸೊ ಹಿಡಿಯೋಕ್ಕಾಗಲ್ಲ ಇವಾಗ ಅಂದ್ಬಿಟ್ಟು ಟೇಬಲ್ ಮೇಲೆ ಇಡೋಕೆ ಹೇಳಿದೆ. ಅವಳು ಟೀ ಕುಡಿಯಲ್ಲ, ಅದಕ್ಕೆ ಲಾಡು ತಿಂತಿದ್ದಾಳೆ. ನಾನು ಆ್ಯಕ್ಚುಲಿ ಈವ್ನಿಂಗ್ ಟೀ ಜೊತೆಗೆ ಬಿಸ್ಕೆಟ್, ಮಾಮ್ಸ್ ಮ್ಯಾಜಿಕ್ ಬಿಸ್ಕೆಟ್ ತಿಂತೀನಿ, ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಹೋದ ಫ್ರೆಂಡ್ಸ್, ಅಷ್ಟೇ ಒಂದು ಫ್ರೆಂಡ್ಸ್. ಇವಾಗ ನಾನು ಆ್ಯಕ್ಚುಲಿ ಫೋನ್ ಬಿಟ್ಟಿದ್ರು, ಸೊ ಅಲ್ಲಿಗೆ ಅವ್ರಿಗೆ ಫೋನ್ ಕೊಡೋಣ ಅಂತ ಹೋಗ್ತಿದ್ದೀನಿ. ರಜೆ ಬೇರೆ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಿದ್ರು, ಅದಕ್ಕೆ ಬನ್ನಿ ಫೋನ್ ಕೊಟ್ಬಿಟ್ಟು ಬರೋಣ. ಫೋನ್ ಕೊಟ್ಬಿಟ್ಟು ಬಂದಳು ನನ್ನ ತಂಗಿ. ಇಲ್ಲಿ ಎಲ್ಲ ಕೂತಿದ್ದೀವಿ, ಮಾಮ ಚಿಕ್ಕಪ್ಪ ಮಾತಾಡ್ತಿದ್ದಾರೆ, ಕಾರ್ತಿಕ್ ಅಲ್ಲೇ ಕೂತಿದ್ದಾನೆ, ದೇವಣ್ಣ ಇಲ್ಲೇ ನಿಂತಿದ್ದಾರೆ. ಆ್ಯಂಡ್ ಮಹೇಶ್ ಅಂಕಲು ಮತ್ತು ನನ್ನ ತಂಗಿ ಆ್ಯಸ್ ಇಟ್ ಈಸ್ ಕಿತ್ತಾಡೋದು. ಯಾವಾಗಲೂ ಕಿತ್ತಾಡ್ತಿರೋದೇ ಇವ್ರ ಕೆಲಸ. ಬಂದಾಗಿಲ್ಲ, ಇಂದು ದಿನ ಬಂದಿದ್ರು ಕಿತ್ತಾಡ್ದೇ ಹೋಗಿದ್ದಾರೆ. ಅಂದರೆ ಮುಳುಗೋಯ್ತು ಭೂಮಿ ಅನ್ಕೋಬೇಕಷ್ಟೆ ನಾವು. ಪ್ರತಿ ಕ್ಷಣ ಕಿತ್ತಾಡ್ತಾರೆ ಫ್ರೆಂಡ್ಸ್. ಇವತ್ತು ಆ್ಯಕ್ಚುಲಿ ಈವ್ನಿಂಗ್ ವಾಕ್ಗೆ ಅಂತ ಬಂದಿದ್ದೆ, ತೋಟದ ಕಡೆ ಬಂದಿದ್ದೆ, ಅದನ್ನೇ ತೋರಿಸೋಣ ಅಂತ. ಇದು ಅವರೇ ಗಿಡ, ಔಷಧಿ ಹೊಡೆದಿದ್ದೀವಿ, ಸೊ ಯೂಸ್ ಮಾಡಲ್ಲ ಇದನ್ನ. ಆ್ಯಂಡ್ ಈ ಕಡೆ ತೊಗರಿ ಗಿಡ ಇದೆ, ಹಾಗೆ ಮೆಣಸಿನ್ಕಾಯಿ ಗಿಡ ಇದೆ. ತೊಗರಿ ಗಿಡ ಸದ್ಯಕ್ಕೆ ಏನೂ ಇಲ್ಲ ಬೆಳೆ. ಆ್ಯಂಡ್ ಮೆಣಸಿನ್ಕಾಯಿ ಗಿಡ ಇವಾಗ ಮೆಣಸಿನ್ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ, ಇಷ್ಟೇ. ಸೊ ಈ ಕಡೆ ಬಂದರೆ ಈರುಳ್ಳಿ ಹಾಕಿದ್ದು ತುಂಬ ಚೆನ್ನಾಗಿ ಬಂದಿದೆ. ಸೊ ಇನ್ನೂ ಚೆನ್ನಾಗಿ ಬರಬೇಕು, ನೋಡಬೇಕು. ಆ್ಯಂಡ್ ಈ ಕಡೆ ಕುಂಬಳಕಾಯಿ ಗಿಡ ಕೂಡ ಇವಾಗ ಸಸಿ ಬಂದಿದೆ. ಈ ಕಡೆ ಮಾಮೂಲಿ ನೆಟ್ಟಿದ್ದು ಚೆಲ್ಲಿದ್ದು ಬೀಜಗಳೆಲ್ಲ ಇವಾಗ ಸಸಿ ಬಂದಿದೆ, ಚೆನ್ನಾಗಿ ಬಂದಿದೆ. ನೋಡಬೇಕು ಮುಂದೆ ಹೆಂಗಿರುತ್ತೆ ಅಂತ. ತುಂಬ ಚೆನ್ನಾಗಿದೆ ಸದ್ಯಕ್ಕೆ. ಸೊ ವಾಪಸ್ ಮನೆಗೆ ಅಂತ ಹೋಗೋಣ. ಅಷ್ಟರಲ್ಲೆಲ್ಲ ಕೋಳಿ ಮನೆ ಇದೆ, ಅದನ್ನು ನೋಡ್ಕೊಂಡು ಹೋಗೋಣ. ಕೋಳಿ ಇವೆ ಫ್ರೆಂಡ್ಸ್, ಅವಾಗ ಎಷ್ಟಿತ್ತು ಇವಾಗೂ ಅಷ್ಟೇ ಇದೆ. ಸೊ ಮನೆಗೆ ಹೋಗೋಣ ಫ್ರೆಂಡ್ಸ್. ಮನೆಗೆ ಬಂದ್ವಿ, ಲಾಸ್ಯ ಬಂದಳು. ಸೊ ಲಾಸ್ಯಂಗೋಸ್ಕರ ಕಿತ್ತಾಡ್ತಿದ್ದಾರೆ ನನ್ನ ತಂಗಿನೂ ಮತ್ತು ನನ್ನ ತಮ್ಮನೂ. ಲಾಸ್ಯ ಬಂದು ತುಂಬ ದಿನ ಆಗಿತ್ತು, ಇವಾಗ ಬಂದಿದ್ದಾಳೆ, ಅದಕ್ಕೋಸ್ಕರ ನನಗೆ ಬೇಕು ಅಂತ ಕಿತ್ತಾಡ್ತಿದ್ದಾರೆ. ಲಾಸ್ಯಂಗೆ ಗೊಂಬೆ ಸಿಕ್ಕಿದ್ರೆ ಸಾಕು, ಓಡಾಡ್ಕೊಂಡು ಅಲ್ಲೇ ಆಟ ಆಡ್ಕೊಂಡಿರ್ತಾಳೆ, ಯಾರನ್ನೂ ಕೇಳಲ್ಲ. ಇವಾಗ ಮೇಡಮ್ ಅವರು ಮೆಟ್ಲತ್ತಕ್ಕೆ ಅಂತ ಬಂದಿದ್ದಾರೆ, ನಡೆಯೋದು ಕಲ್ತ್ಬಿಟ್ಟಿದ್ದಾರಲ್ಲ ಅದಕ್ಕೆ. ಇವಳು ಇಲ್ಲೇ ನಿಂತಿದ್ದಾಳೆ, ಅವಳನ್ನ ನೋಡಿಕೊಂಡು. ದಿಸ್ ಇಸ್ ಮೀ. ಸೊ ಫ್ರೆಂಡ್ಸ್, ಇಲ್ಲಿ ನಾವಿಬ್ಬರು ಮಾತಾಡ್ತಿದ್ವಿ, ಇವಳು ಗುರಾಯಿಸ್ಕೊಂಡು ನೋಡ್ತಾಳೆ, ಮತ್ತು ಕ್ಯಾಮ್ರಾ ನೋಡಿದ್ರೆ ಗುರಾಯಿಸ್ಕೊಂಡು ನೋಡೋದು. ಸೊ ಲಾಸ್ಯ ಮನೆಗೆ ಹೋದ್ಲು, ರಾತ್ರಿ ಆಯಿತು. ನಮ್ಮ ಅತ್ತೆದು ಮತ್ತು ಮಾಮಂದು ಏನೋ ಫಂಕ್ಷನ್ ಇತ್ತು ಎಲ್ಲೋ ಮಂಡ್ಯದಲ್ಲಿ. ಸೊ ಅಲ್ಲಿಗೆ ಹೋಗಿದ್ವಿ ಡ್ರಾಪ್ ಮಾಡೋಕ್ಕೆ. ಹಾಗೆ ಹೋಗ್ತಾ ಊಟ ಅಂತೂ ಶರಣು ಬನ್ನಿ ಹೋಟ್ಲಲ್ಲಿ ತಿಂದ್ವಿ, ನಮ್ಮ ಮಾಮ ತಂದುಕೊಟ್ರು. ಸೊ ಊಟ ಬಂದು ಇಡ್ಲಿ, ಸಾಗು, ಚಟ್ನಿ ಜೊತೆಗೆ ಬೋಂಡ ಕೊಟ್ಟಿದ್ದಾರೆ ಇವತ್ತು. ಇಲ್ಲೇ ಫಂಕ್ಷನ್ ನಡೀತಾ ಇರೋದು. ಸೊ ನಾವು ವೆಯ್ಟ್ ಮಾಡ್ತಿದ್ವಿ ಆಚೆ ಕಡೆ, ತುಂಬ ಹೊತ್ತಾಯಿತು ಬಂದಿರಲಿಲ್ಲ, ಅದಕ್ಕೆ ಚಿಕನ್ ಪಾಪ್ಕಾರ್ನ್ಸ್ ತರಿಸ್ಕೊಂಡು ತಿಂತಿದ್ದೆ. ಸೊ ಪ್ರೋಗ್ರಾಮ್ ಮುಗಿತು, ಬಂದರು, ನಾವು ಮನೆಗೆ ಅಂತ ಹೊರಟ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಎದ್ದು ಬಿಸಿಲು ಕಾಯ್ತಿದ್ದೆ. ಆ್ಯಕ್ಚುಲಿ ಇವಾಗ ಬರುತ್ತೆ, ವಿಟಮಿನ್ ಸಿ ಇರುತ್ತೆ ಅಂತ ಬಿಸಿಲು ಕಾಯ್ತಿದ್ದೆ. ಮನಿ ಪ್ಲ್ಯಾಂಟ್ ತುಂಬ ಚೆನ್ನಾಗಿ. ಆಚೆ ಇದ್ದಾಗ ಫ್ರೆಂಡ್ಸ್ ಹಂಗೆ ನಂದು ಆರ್ಡರ್ ಬಂದಿತ್ತು. ಸೊ ಇದು ಮಾರ್ಸ್ ಅವ್ರದ್ದು ಕನ್ಸೀಲರ್ ಆರ್ಡ್ರ್ ಮಾಡಿದ್ದೆ, ಸೊ ಅದು ಬಂದಿತ್ತು. ಸೊ ನೋಡೋಣ ಬನ್ನಿ ಹೆಂಗಿದೆ ಅಂತ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಪ್ರಾಡಕ್ಟು, ಅದಕ್ಕೆ ಯೂಸ್ ಮಾಡಿ ಅಂತ ಹೇಳಲ್ಲ. ಪ್ರಾಡಕ್ಟ್ ಏನಾದರೂ ಚೆನ್ನಾಗಿದ್ದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬಯೋಕ್ಕೆ ಲಿಂಕ್ ಹಾಕ್ತೀನಿ, ಚೆನ್ನಾಗಿದ್ದರೆ. ಇದು ಬಂದು ಸ್ಟಿಕ್ ಕನ್ಸೀಲರು, ಚೆನ್ನಾಗಿದೆ, ಡಿಫ್ರೆಂಟ್ ಶೇಡ್ಸಲ್ಲಿದೆ. ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ, ಪರ್ಚೇಸ್ ಮಾಡ್ಬೋದು ನೀವು ಬೇಕಾದರೆ. ಆ್ಯಂಡ್ ಇವಾಗ ನೆಕ್ಸ್ಟು ನಾನು ಆ್ಯಕ್ಚುಲಿ ಒಂದು ಸಿರಮ್ ಆರ್ಡ್ರ್ ಮಾಡಿದ್ದೆ.
ಇದು ಬಂದು ಹಿಮಾಲಯ ಅವ್ರದ್ದು. ಹಿಮಾಲಯ ಅವ್ರ ಎಲ್ಲ ಪ್ರಾಡಕ್ಟ್ಸು ಚೆನ್ನಾಗೇ ಇರುತ್ತೆ. ಸೊ ನಾನು ಇವಾಗ ಯೂಸ್ ಮಾಡಬೇಕು. ಈ ಸಿರಮ್ ಬಂದು ನಮ್ಮ ಡಾರ್ಕ್ ಸ್ಪಾಟ್ಸ್ನ ರಿಮೂವ್ ಮಾಡುತ್ತೆ. ಅದಕ್ಕೆ ಆರ್ಡ್ರ್ ಮಾಡಿದ್ದೆ. ರಿಸಲ್ಟ್ಸ್ ಬಂದರೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಹಾಗೆ ಆ ವಿಡಿಯೋ ಅದನ್ನು ಲಿಂಕ್ ಬಯೋದಲ್ಲೇ ಹಾಕ್ತೀನಿ. ಸೊ ನೆಕ್ಸ್ಟು ಈವ್ನಿಂಗ್ ಆಗಿತ್ತು, ಸ್ನಾನ ಮಾಡಿ ಪೂಜೆ ಮಾಡಿದೆ, ದೀಪ ಎಲ್ಲ ಹರಿಸಿ. ನೆಕ್ಸ್ಟ್ ಅಗೇನ್ ದಿಸ್ ಇಸ್ ಮೀ. ಸ್ವಲ್ಪ ಹೊತ್ತಾದಮೇಲೆ ಟಿಂಕು ಬಂದಿದ್ಲು. ಟಿಂಕು ಜೊತೆ ಆಟ ಆಡ್ತಿದ್ವಿ. ಟಿಂಕು ನೇಲ್ ಪಾಲಿಷ್ ಆಗ್ತಿದ್ಲು ಪ್ರಜ್ಜಿ ಮಾಮಂಗೆ. ನೀಟಾಗಿ ನೇಲ್ ಪಾಲಿಷ್ ಆಗ್ತಾಳೆ ಫ್ರೆಂಡ್ಸ್ ಇವಳು. ಇವಳದು ತುಂಟಾಟಗಳೆಲ್ಲ ಜಾಸ್ತಿ ಆಗಿದೆ. ಸೊ ಸ್ವಲ್ಪ ಹೊತ್ತು ಅವಳ ಜೊತೆ ಆಟ ಆಡಿದ್ವಿ ಆ್ಯಂಡ್ ಎಲ್ಲ ಹೊರಟಿದ್ರು. ಟಿಂಕುಗೆ ಚಾಕ್ಲೇಟ್ಸ್ ಅಂದರೆ ತುಂಬ ಇಷ್ಟ. ಚಾಕ್ಲೇಟ್ ತಿಂತಿದ್ಲು. ಇಲ್ಲಿ ಅತ್ತೆ ಮಾವ ಎಲ್ಲ ಹೊರಡಕ್ಕೆ ರೆಡಿ ಮಾಡ್ಕೊತಿದ್ದಾರೆ. ಸೊ ಅವರು ಹೊರಟ ಮೇಲೆ ಅವ್ರಿಗೆ ಟಾಟಾ ಬೈ ಬೈ ಹೇಳಿ ವಾಪಸ್ ಮನೆಗೆ ಅಂತ ಬಂದ್ವಿ. ಸ್ವಲ್ಪ ಹೊತ್ತಾದ್ಮೇಲೆ ಅಮ್ಮ ಅವರೇ ಕೈ ಬಿಡಿಸ್ತಿದ್ರು. ಸೊ ಅದನ್ನು ನೋಡ್ಕೊಂಡು ನಿಂತಿದ್ದೆ. ಅದಾದಮೇಲೆ ಒಂದು ಎಲೆ ಕೊಟ್ಟರು, ತಿನ್ನು ಕೆಮ್ಮು ಕಮ್ಮಿ ಆಗುತ್ತೆ ಅಂತ. ಅದಕ್ಕೆ ತಿಂದು ಅದಾದಮೇಲೆ ಟೀ ಕುಡಿದು ರಾಮಾಯಣ ಬುಕ್ ಆರ್ಡರ್ ಬಂದಿತ್ತು. ಸೊ ಓದ್ತಿದ್ದೆ, ಸ್ವಲ್ಪ ಓದಿದ್ದೀನಿ. ಚೆನ್ನಾಗಿದೆ ಕ್ವಾಲಿಟಿ. ಓದೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಆರ್ಡ್ರ್ ಮಾಡ್ಕೋಬೋದು. ಇಂಗ್ಲೀಷಲ್ಲಿ ಇರುತ್ತೆ ಎಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಇಷ್ಟ ಆಗಿದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್